ಫಾಸ್ಟ್ ಬಿಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಸಾಂಗ್ ಫಸ್ಟ್ ಸಾಂಗ್ ಸೆಕೆಂಡ್ ಸಾಂಗ್ ಬಿಟ್ಟಾಗ ಎಸ್ಪೆಷಲಿ ತುಂಬ ಬೇರೆ ಥರ ಕೇಳ್ತಿದ್ರು. ಬಟ್ ದರ್ಶನ್ ಸರ್ ಒಂದ್ಸಲ ಹೇಳಿದ್ರು ಇದು ಆ ಕಾಲಘಟ್ಟದಲ್ಲಿ ನಡೆಯೋದ್ರಿಂದ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಂತ. ಬಟ್ ನೀವೇನು ಸಜೆಸ್ಟ್ ಮಾಡಿರಿ, ಯಾವ್ದಾರು ಒಂದು ಫಾಸ್ಟ್ ಬಿಟ್ ಸಾಂಗ್ ಬೇಕು ಅಥವಾ ನನ್ನ ವರ್ಷನ್ ಒಂದು ಏನಾದ್ರು ಕೊಡೋಣ ಅಂತ ಏನಾದ್ರು ಹೇಳಿದ್ರ ಅಂತ? ಇಲ್ಲ ಸರ್, ಇದು ಇಡಿಯಾಗಿ ಸಿನಿಮಾಗೆ ಕೆಲಸ ಮಾಡಿದ್ದು ಎಲ್ಲರೂ. ಯಾವುದು ಪರ್ಸ್ನಲ್ ಫಾಸ್ಟ್ ಬೀಟು ಸ್ಲೋ ಬೀಟ್ ಇದು ಯಾವುದೂ ಇರಲಿಲ್ಲ. ಈ ಸಿನಿಮಾಲಿ ನೋಡಿ ಎಲ್ಲನೂ ಇವಾಗ ರೈತರ ಸಾಂಗ್ ಏನಂತೀವಿ ಅದು ಫಾಸ್ಟ್ ಬೀಟಲ್ಲಿದೆ ನೋಡಿ. ಸಾಧಾರಣ ಯಾರೂ ಮಾಡೋದಿಲ್ಲ ರೈತರ ಟಪಾಂಗುಚ್ಚಿ ಸ್ಟೈಲಲ್ಲಿ ಮಾಡ್ತಾರೆ ದರ್ಶನ್ ಸರ್ಗೆ ಅಂತ ಅಂದ್ಬಿಟ್ಟು. ಅದೇ ಈ ಸಿನಿಮಾ ಆ ಥರ ಮಾಡೋಕ್ಕೆ ಹೋಗಿಲ್ಲ ಅಲ್ವಾ. ನಾವು ಯಾವುದೋ ಒಂದು 5 ಸಾಂಗ್ ಬೇಕು, ಅದರಲ್ಲೊಂದು ಐಟಮ್ ಸಾಂಗ್ ಇರಬೇಕು, ಹೀರೋ ಇಂಟ್ರಡಕ್ಷನ್ ಸಾಂಗ್ ಇರಬೇಕು, ಅದು ಯಾವುದು ಈ ಸಿನಿಮಾಲಿಲ್ಲ. ಯಾಕಂದರೆ ಸ್ಕ್ರೀನ್ ಪ್ಲೇಯಲ್ಲೇ ನಿಮ್ಗೆ ಆ ಜಾಗ ಕೊಡೋದಿಲ್ಲ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿರೋದಕ್ಕೆ ನೀವು ಬೇರೆಯೇ ಮಾಡಬೇಕಾಗತ್ತೆ ಅಲ್ವಾ. ಕ್ಲೈಮ್ಯಾಕ್ಸು ನಡ್ಕೊಂಡು ಹೋಗ್ಬೇಕಾದ್ರೂ ಒಂದು ಸಣ್ಣ ಹಾಡು ಬರುತ್ತೆ, ಅದು ಮನಸ್ಸಲ್ಲಿ ಉಳ್ಕೊಳ್ಳೋಂಥ ಒಂದು ಸಣ್ಣ ಹಾಡಾದರೂ ಅದು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಇಡೀ ಕ್ಯಾರೆಕ್ಟರ್ ಹೇಳುತ್ತೆ, ಇಡೀ ಸಿನಿಮಾ ಜರ್ನಿ ಹೇಳುತ್ತೆ ಅದೊಂದು ಸಾಂಗು. ಸೊ ಈ ಸ್ಕ್ರಿಪ್ಟ್ ಆ ಥರ ಇರೋದಕ್ಕೆ ನಮಗೆ ರೆಗ್ಯುಲರ್ ಆಗಿಂತನೂ ಇವತ್ತೇನು ಜನ ಇಷ್ಟಪಡ್ತಾ ಇದ್ದಾರೆ, ಇದು ರೆಗ್ಯುಲರ್ ಆಗಿಲ್ಲ ಅಂತ ಯಾಕೆ ಇಷ್ಟಪಡ್ತಾ ಇದ್ದಾರೋ ಅದಕ್ಕೆ ಕಾರಣವೇ ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ. ನೀವು ದರ್ಶನ್ ಸರ್ ಮಾಡಿದ್ರಲ್ಲ ಅರ್ಧದಷ್ಟು ಸಿನಿಮಾ ನೀವೇ ಮ್ಯೂಸಿಕ್ ಮಾಡಿದ್ರೆ, ಫಸ್ಟು ಅಂದರೆ ಬಿಫೋರ್ RR ನಿಮ್ಮ ಹತ್ರ ಬಂದಿರುತ್ತೆ. ಸೊ ಫಸ್ಟ್ ನೀವು ಸಿನಿಮಾ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು, ದರ್ಶನ್ ಸರ್ಗೆ ಏನಂದ್ರಿ? ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೆ. ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋದನ್ನು ಮಂಡ್ಯ ಈವೆಂಟಲ್ಲೇ ಹೇಳಿದ್ದೆ ನಾನು. ದರ್ಶನ್ ಸರ್ದು 55 ಸಿನಿಮಾ ಒಂದು ಕಡೆ, ಈ ಸಿನಿಮಾ ಇನ್ನೊಂದು ಕಡೆ ಇರುತ್ತೆ ಅಂತ. ಹಾಗೆಯೇ ಪ್ರತಿಯೊಬ್ಬರು ಹೇಳ್ಕೊಂಡು ಬಂದಿರೋದು. ಯಾಕಂದರೆ ಫಸ್ಟ್ ಟೈಮು ಅಂದರೆ ನಾನು ಆಡಿಯನ್ಸಾಗೆ ಸಿನಿಮಾ ನೋಡೋದಲ್ವ, ನಾವು ರೆಕಾರ್ಡಿಂಗ್ಗೆ ಅಂತ ನೋಡಿದಾಗ ನನಗೇನು ಅನ್ನಿಸ್ತೋ ಜನಕ್ಕೆ ಅದೇನೇ ಅನ್ನಿಸ್ತು. ನನಗೆ ಅನಿಸಿದ್ದನ್ನೇ ನಾನು ಡೈರೆಕ್ಟ್ರಿಗೂ ಹೇಳಿದ್ದೆ, ದರ್ಶನ್ ಸರ್ಗೂ ಹೇಳಿದ್ದೆ, ಅದನ್ನೇ ನಾನು ಮಂಡ್ಯ ಈವೆಂಟಲ್ಲೂ ಹೇಳಿದ್ದೆ. ಜನ ಅದನ್ನು ನಿಜ ಮಾಡಿಸಿದ್ದಾರೆ. ಈಗ ಕಮಿಟಿ ಮೆಂಬರ್ಸ್ ಅಷ್ಟೇ ಅದನ್ನು ನಿಜ ಮಾಡಬೇಕು. ದರ್ಶನ್ ಸರ್ ಒಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಸರ್. ಇಲ್ಲಿ ಸರ್ ಗುರುವಾರ ಮಧ್ಯರಾತ್ರಿ JP ನಗರದ ಸಿದ್ದೇಶ್ವರ ಥಿಯೇಟ್ರಿಂದ ಶುರುವಾದಂತಹ ಕಾಟೇರ ಜಾತ್ರೆ, ಅನುಪಮ ಥಿಯೇಟ್ರು, ಪ್ರಸನ್ನ ಥಿಯೇಟ್ರು ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂಥ ಮಾತು, ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನು ನೋಡಿ ಅಂತ. ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ, ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದರೆ ಸರ್ ಇದು ಒಂದು ಬೆಸ್ಟ್ ಎಮೋಷ್ನಲ್ ಪಾಯಿಂಟು ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು. ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನು ನೋಡಿ ಅಂತ ನಮ್ಮ ಬಾಸ್ ಅಂತ. ಇದು ಖುಷಿ ಆಯ್ತು ಸರ್, ನಮ್ಗೆ ಪರ್ಸನಲಿ ಖುಷಿ ಆಯಿತು. ಇದಕ್ಕೊಂದು ಹಾರ್ಡ್ಲಿ ರಿಯಾಕ್ಷನ್ ಸರ್ ಪ್ಲೀಸ್. ಅಲ್ಲ ನಾನು ಹೇಳೋದು ಅದನ್ನೇ ಇಲ್ವಾ ಸರ್, ಈಗ ಹೇಳಿದ್ದು ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್. ಯಾರದೇ ಗೆಲ್ಲಿ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ, ನಾನು ಅದಕ್ಕೆ ಅವತ್ತು ಹೇಳಿದ್ದಷ್ಟೇ, ನಮ್ಮನ್ನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ತಿರ್ಲಿಲ್ಲ, ನಾನು ಸಿಗಲಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದ್ಬಿಟ್ಟು ಬಡ 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 ಬಡ, ಈಗ ಸಿನಿಮಾ ಮಾತಾಡಲಿ ಅಂತ. ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತು ಇಲ್ಲಿ ಒಂದು 4-5 ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಮೊದಲನೇದಾಗಿ ಶ್ರುತಿಮಾಗೆ, ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ ಅದನ್ನು. ಈಗ ನಿಮ್ಮ ಇಂಟರ್ವ್ಯೂಗಳಲ್ಲೇ ನಾನು ನೋಡಿದ್ದೀನಿ, ನೀವು ಇದ್ರಲ್ಲಿ ಹಿಂಗಿದೆ, ಹಂಗಿದೆ, ಅದಿದೆ, ಇದಿದೆ. ಸೊ ಶ್ರುತಿಮಾ ಆಗ್ಬೋದು, ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋವಿಂದು ಸರ್, ಯಾಕಂದ್ರೆ ಅವರು ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ, ಇದರಲ್ಲಿ ಈ ಥರ ಇದೆ, ಇಲ್ಲಿ ಹಿಂಗೆ ಮಾಡಿದ್ದೀವಿ. ಸೊ ಜನಗಳಿಗೆ ಏನಕ್ಕೆ ಹೌದೇ ಏನೋ ನೋಡೋಣ ಇದರಲ್ಲಿ ಅಂತ. ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಮನೆ ಬರ್ಡೇಯಿಂದ ಎಲ್ಲ ಹತ್ಕೊಂಡು ಮಾತಾಡೋರು ಅವರು. ಪಾಪ ನಾನು ನಿಜವಾಗ್ಲೂ ನಮ್ಮ ಬರ್ಡೇ ಬಂದಾಗ ಅವರೇ ಆ್ಯಕ್ಚುಲಿ ಮನೇಲೇ ಇರೋಲ್ಲ. ಯಾಕಂದರೆ ಯಾಕೆ ಸುಮ್ಮನೆ ಗ್ಲಾಸ್ ಎಲ್ಲ ಹೊಡೆದಾಕಿರ್ತಾರೆ ದರ್ಶನ್, ನಾನು ಯಾಕಿರಲಿ ಮನೆ ಹತ್ರ ಅಂತಂದ್ಬಿಟ್ಟು. ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಮಾಸ್ತಿ ಅವ್ರಿಗೆ, ಆಮೇಲೆ ನಿಮ್ಗಂತೂ ಹೇಳಂಗೇ ಇಲ್ಲ ಗಣೇಶ್ಗೆ, ಅವರಷ್ಟು ಮಾತಾಡಿದ್ದಾರೆ. ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ, ಯಾಕಂದರೆ ಅವ್ರು ಅಷ್ಟು ಜನ ಕೊಟ್ಟಂಥ ಒಂದು ಕ್ಲೂ. ನೀವೇನು 12 ಗಂಟೆ ಹೇಳಿದ್ರಲ್ಲ ಸರ್, ಅದಕ್ಕೆ ಕಾರಣ ಸರ್. ಅದು ಕಾರಣಕರ್ತರೆ ಇವ್ರುಗಳು. ಅದಾದಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆ ಗಂಡು, ನಾನು ತುಂಬ ಮದುವೆ ಗಂಡು ಅಂತ ಕರೆಯೋದು. ಸೊ ಸಿನಿಮಾ ಏನಕ್ಕೆ, ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ನಾನು ಅದು ನಾನು ಇದು ನಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ, ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು, ಅವಾಗ ನಾವು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಿನಿಮಾದು. ಸೊ ಅದಕ್ಕೋಸ್ಕರ ಇಷ್ಟು ದಿನ ಕಾದಿದ್ದು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಉದ್ದೇಶನೂ ಇಲ್ಲ ಖಂಡಿತ.